ಓಕೆ ಸರ್. ನನ್ನ ಹೆಸರು ಕೃಷ್ಣೇಗೌಡರು ಅಂತ. ಹೇಳಿ ಸರ್. ಈ ದೇವಸ್ಥಾನ ಈ ದೇವಸ್ಥಾನ ನಮ್ಮ ತಾತನ ಕಾಲದಿಂದ ಪುರಾತನದಿಂದ ಬಂದಿರತಕ್ಕಂಥದ್ದು. ಇದು ನಮ್ಮ ತಾತ ಮಾಡ್ತಾ ಇದ್ರು, ಕೊನೆಯಲ್ಲಿ ಬಿಟ್ಬಿಟ್ರು. ಮಾಡಿ ಒಂದಷ್ಟು ದಿನ ಅವ್ರ ಕೈಲಿ ಆಗ್ಲಿಲ್ಲ, ಬಿಟ್ಬಿಟ್ರು. ಅನಂತರ ನಮ್ಮ ಅಪ್ಪಾರು ಅವರು ಇದು ಮಾಡಿದ್ರು, ಅವರು ಕೈಲಿ ಆಗಿಲ್ಲ, ಬಿಟ್ಬಿಟ್ರು. ಅನಂತರ ನಮ್ಮ ತಾಯಿಗೆ ಇಲ್ಲಿ ಸರ್ಪ ಅಟ್ಟಿಸ್ಕೊಂಡು ಬರ್ತಿತ್ತು. ಅವರು ಎಲ್ಲಿಗೆ ಬರ್ತಿದ್ದು ಅಂದ್ರೆ ಇಲ್ಲಿ ಕಾಣಿಸ್ಕೊಳ್ಳೋದು, ಅಟ್ಟಿಸ್ಕೊಂಡು ಬರೋದು ಎಲ್ಲ ಮಾಡ್ತಿತ್ತು. ಅನಂತರ ನನಗೆ ಒಂದು 45 ವರ್ಷ ಆಯ್ತು ನನಗೆ ಕಾಣಿಸ್ಕೊಂಡು. ನನಗೆ ಜ್ಞಾನ ತಪ್ಪಿದ್ದೋಗ್ಬಿಟ್ಟಿದೆ. ಈ ಜ್ಞಾನ ತಪ್ಪಿದ್ದೋದ್ಮೇಲೆ ಒಂಥರ ಏನೋ ಯಾರೋ ಬಂದು ತೊಳೆದಂಗಾಯ್ತು. ಜ್ಞಾನನೇ ಮೈ ಮೇಲೆ ಜ್ಞಾನನೇ ಇರ್ಲಿಲ್ಲ. ಆಮೇಲೆ ಅನಂತರ ಆಸ್ಪತ್ರೆ ಎಲ್ಲ ಮುಗಿದೆ. ಆಮೇಲೆ ಆಗ್ಲಿಲ್ಲ, ಎಲ್ಲೂ ಕೊನೆಗೆ ದೇವಸ್ಥಾನಕ್ಕೆ ಹೋಗಿ ಬೇರೆ ಕಡೆ ಕೇಳಿದ ಮೇಲೆ ಇದು ಮುನಿ ಸೂಕ್ಷ್ಮಪ್ಪ ಅಂತ ಎಲ್ಲಾ ಕಡೆನೂ ಬರ್ತು. ಆ ಬಂದ ನಂತರ ನನಗೆ ಈ ಅಪ್ಪಂದು ದೃಷ್ಟಿ ಆಯ್ತು. ಅನಂತರ ಈ ಹುತ್ತ ಮೂಡಿಕ್ ಶುರುವಾಯ್ತು. ಈ ಹುತ್ತ ಮೂಡಿದ ಮೇಲೆ ಎಲ್ಲ ಸರ್ಪ ಕಾಣಿಸ್ಕೊತು. ನನಗೆ ಬೇಕಾದಷ್ಟು ಜ್ಞಾನದೇನೆ ಇರ್ಲಿಲ್ಲ, ಮೈ ಮೇಲೆ ಜ್ಞಾನದೇನೆ ಇರ್ಲಿಲ್ಲ. ಏನೇನೋ ಒಂದೊಂದು ರೋಮಾಂಚನ ಆಗ್ತಿತ್ತು. ಅನಂತರ ಈ ಸರ್ಪ ಬರೋದು, ನನಗೆ ಕಾಣಿಸ್ಕೊಳ್ಳೋದು ಒಂಥರ ಹುಚ್ಚತ್ತಂಗ ಆಗ್ಬಿಟ್ಟಿತ್ತು. ನನಗೆ ಹೇಳ್ಬೇಕು ಅಂದ್ರೆ ಹುಚ್ಚತ್ತು. ಒಂದು ತಾವು ಕುಂತ್ರೆ ಒಂದು ತಾವು ಕೂತಿರ್ಲಿಲ್ಲ. ದೇಶ ಎಲ್ಲ ತಿರುಗ್ತಿದೆ. ಆನಂತರ ಇವೇನೋ ದೇವ ಮಿಟ್ಕೊಬಿಟ್ಟದೆ, ಈ ಅಪ್ಪನಿಗೆ ಏನೋ ಸರಿ ಇಲ್ಲ, ಆಸ್ಪತ್ರೆಗೆ ತೋರಿಸಿ, ಅದು ತೋರಿಸಿರಿ ಅಂತಲೇ ಎಲ್ಲಾ ಕಡೆನೂ ಆಸ್ಪತ್ರೆಯಲ್ಲಿ ಮುಗಿದಾದ್ಮೇಲೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಈ ಅಪ್ಪಂದು ಮುನಿ ಸೂಕ್ಷ್ಮ ಇದೆ, ಆ ಮುನಿ ಸೂಕ್ಷ್ಮ ಈ ಎಲ್ಲೆಲ್ಲಿ ಮಾಡಿದ್ರೆ ನಿಮ್ಗೆ ಸರೋಗ್ತದೆ, ಇಲ್ಲ ಅಂದ್ರೆ ಸರೋಗಲ್ಲ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಬ್ರು ಗುರುಗಳಿದ್ರು, ಅವ್ರವ್ರು ತೀರ್ಕೊಂಡಿದ್ದಾರೆ, ಹೆಣ್ಣು ಮುದುಕರು ತೀರ್ಕೊಂಡಿದ್ದಾರೆ. ಅವರು ಇದೆಲ್ಲ ನೋಡಿಲ್ಲಪ್ಪ, ಈ ತರ ಮಾಡು, ಈ ತರ ಮಾಡಿದ್ರೆ ಎಲ್ಲ ಸರೋಗುತ್ತೆ, ನಿಮ್ಗೆ ಏನ್ ಪ್ರಾಬ್ಲಮ್ ಇರಲ್ಲ, ಸರೋಗುತ್ತೆ. ಇದು ಪುರಾತನ ಕಾಲದಿಂದ ಮಾಡಿ ಬಿಟ್ಬಿಟ್ಟಿದ್ದಾರೆ, ಇದು ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಯಪ್ಪ ಅಂತ ಹೇಳಿದ್ಮೇಲೆ ಇದೊಂದು 3 ಕಲ್ಲು ಮಡಗಿ ಒಂದು ಗರಿ ಗುಡ್ಲು ತರ ಸಿಂಪಲ್ ಆಗಿ ಒಂದು ಗುಡ್ಲು ಚಪ್ರ ತರ ಹಾಕ್ತು. ಆ ಚಪ್ರ ತರ ಹಾಕುದ ನಂತರ ಈ ಹುತ್ತ ಮೂಡಿಕ್ ಶುರುವಾಯ್ತು. ಆನಂತರ ಒಂದು ಶೆಡ್ ಮಾಡೋದು ಸಿಂಪಲ್ ಆಗಿ. ಆನಂತರ ಭಕ್ತರು ಒಬ್ಬೊಬ್ಬರೇ ಬರೀಕ್ ಶುರುವಾಯ್ತು. ಮೊದಲು ಸಡ್ಡ ಆಯ್ತು, ಆಮೇಲೆ ಸೀಟ್ ಆಯ್ತು, ಆಮೇಲೆ ದೇವಸ್ಥಾನ ಆಯ್ತು. ಸರ್ಪ ಬರೋದು, ಹಾಲು ಮಡಗ್ತಿದ್ದು, ಹಾಲು ಕುಡಿಯೋದು, ಸಾವಿರಾರು ಜನ ಸರ್ಪಕ್ಕೆ ಎಲ್ಲಾರ್ಗೂ ದರ್ಶನ ಕೊಟ್ಟಿದ್ದಾರೆ. ಸುಮಾರು ಭಕ್ತರುಗಳು ನೋಡಿದ್ದಾರೆ. ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಕೊಟ್ಟಿದ್ದಾನೆ, ಸಾವಿರಾರು ಮಕ್ಕಳು ಕೊಟ್ಟಿದ್ದಾನೆ. ಯಾರು ಮಕ್ಕಳಿಲ್ಲ ಅಂತ ಬಂಜೆತನ ಅಂತ ಬಂದವರಿಗೆ ಮಕ್ಕಳು ಕೊಟ್ಟಿದ್ದಾನೆ. ಏನ್ ಬೇಡ್ಕೊಂಡ್ರು ಅವ್ರ ಕಷ್ಟನ ಅದೇ ರೀತಿ ಕಾಯ್ಕೊಂಡು ಬರ್ತಿದ್ದಾನೆ. ಮತ್ತೆ ಯಾವುದೇ ಮಾಟ ಮಂತ್ರ ಆಗಿರ್ಬೋದು, ಜನ ಕಣ್ಣಿ ಆಗಿರ್ಬೋದು, ಜನ ದೃಷ್ಟಿನೇ ಆಗಿರ್ಬೋದು, ಒಂದು ಗಾಳಿ ಸೂಕ್ಷ್ಮನೇ ಆಗಿರ್ಬೋದು, ಒಂದು ವಾಮಾಚಾರನೇ ಆಗಿರ್ಬೋದು, ಏನೇ ಇದ್ರೂ ಈ ಅಪ್ಪನ ಹತ್ರ ಮೊಡಗಿ ವೃಕ್ಷನ ಕೊಟ್ರೆ ವಿತಿನ್ 3 ದಿನದಲ್ಲೇ ಪರಿಹಾರ ಆಗ್ತದೆ. ಆನಂತರ ಈ ಹುತ್ತದು ಪವಾಡ ಏನಪ್ಪಾ ಅಂತಂದ್ರೆ, ಈ ಕೆಲವಾರು ಮಕ್ಕಳಿಗೆ ಕೆಲವಾರಿಗೆ ಈ ಮೈಯೆಲ್ಲ ಕಜ್ಜಿ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಮತ್ತೆ ಈ ರೋಗಗಳು ತುರಿಕೆ ಇರ್ತದೆ ನೋಡಿ, ಆ ತುರಿಕೆಗೆ ಮತ್ತೆ ಕಾಲು ಕೈ ಚೊಳಕ್ ಬರೋದು, ಊತ ಬರೋದು, ಆ ಗದ್ಗೆ ಧೂಳ್ತನ 1000 ಏಟ್ಕೆನೆ 3 ದಿನದಲ್ಲೇನೆ ಪರಿಹಾರ ಆಗ್ತದೆ. ಅಷ್ಟು ಪವಾಡದ ಉರಿ ಗದ್ಗೆ ಅದು. ಯಾರ ನೋಡು, ಅಷ್ಟು ಉರಿ ಗದ್ಗೆ. ಯಾವುದೇ ಒಂದು ಗಾಳಿ ಸೂಕ್ಷ್ಮೆ ಆಗಿರ್ಬೋದು, ಒಂದು ಮಾಟ ಮಂತ್ರನೇ ಆಗಿರ್ಬೋದು, ಒಂದು ವಾಮಾಚಾರನೇ ಆಗಿರ್ಬೋದು, ಇಲ್ಲಿ ತನಕ ಯಾರೇನೇ ಬಂದ್ರು ನನಗೇನು ಆಗಿಲ್ಲ ಅಂತ ಯಾರು ಬಂದವ್ರು ಯಾರು ಇಲ್ಲ. ಸಾವಿರಾರು ಜನ ಬಂದಿದ್ದಾರೆ, ಸಾವಿರಾರು ಭಕ್ತರುಗಳು. ಅದೇ ರೀತಿ ಈ ಅಪ್ಪ ಕಷ್ಟ ಕಾಯ್ತಾ ಇದ್ದಾನೆ, ಬೇಡದ್ದೇ ನಡೆಸ್ಕೊಡ್ತಾವನೆ, ಏನ್ ಕೇಳ್ತಾರೆ ಅದನ್ನೇ ನಡೆಸ್ಕೊಡ್ತಾವ. ಸರ್ಪ ಶುಕ್ರವಾರ ಸೋಮವಾರ ಹಾಲು ಮಡಗ್ತಿದ್ದು, ನಮ್ ತಾಯಿಗೆ ಕಚ್ಚಿಬಿಡ್ತು. ಇಲ್ಲೇ ಮರದ ಹತ್ರ ನಮ್ ತಾಯಿ ಕಚ್ಚಿದ್ಮೇಲೆ ಒಳಗೆ ಬಿಟ್ಟು ಕೊಡ್ತಾ ಇಲ್ಲ. ಇವಾಗ ಬರ್ತದೆ ಹೋಯ್ತದೆ ಈಗೂನು. ಯಾಕೆಂದ್ರೆ ಸರ್ಪದ ಜೊತೆ ನಾವು ಆಟ ಆಡಿಕ್ ಆಗಲ್ವಲ್ಲ, ಯಾಕೆಂದ್ರೆ ವಿಷ. ಸರ್ಪದ ಜೊತೆ ಆಟ ಆಡಿಕ್ ಆಗುತ್ತಾ? ಅದಕ್ಕೆ ಇವಾಗ ಬಿಟ್ಕೊಡ್ತಾ ಇಲ್ಲ. ಇಲ್ಲೇ ಆಟ ಆಡ್ತದೆ, ಇಲ್ಲೇ ಬರ್ತದೆ. ನಮ್ ತಾಯಿ ತೀರ್ಕೊಂಡ್ಬಿಟ್ರು, ಇಲ್ಲೇ ಆನೆ ಹಾಕಿದ್ವಿ, ತೀರ್ಕೊಂಡ್ರು.
ಸರಿ, ಮುನೇಶ್ವರ ಸ್ವಾಮಿ ಅಂತಾರೆ. ಹಾ ಈಗ ಮುನೇಶ್ವರ ಸ್ವಾಮಿ ಎಲ್ಲಾ ಕಡೆ ನಾನ್ ವೆಜ್ ಇರುತ್ತೆ, ಮತ್ತೆ ಬಲಿ ಕೊಡ್ತಾರೆ. ಇಲ್ಲಿ ಯಾವ ತರ ಇರುತ್ತೆ ಸರ್? ಇಲ್ಲಿ ಖಾರ ಬರುವಂಗಿಲ್ಲ, ಮುನೇಶ್ವರ ಚಕ್ ಭೋಜನ, ನಾನ್ ವೆಜ್ ಇಲ್ಲ. ಯಾವ್ದು ಯಾವ ರೀತಿ ಸರ್? ಮುನೇಶ್ವರ ಅಂದ್ರೆ ಕಂಪಲ್ಸರಿ ಕೊಡ್ಲೇಬೇಕು, ಈಗ ಬಲಿ ಕೊಡ್ತಾರೆ. ಮತ್ತೆ ಇಲ್ಲಿ ಬಲಿ ಕೊಡುವಂತದ್ದು ಏನಿಲ್ಲ. ಅದು ಯಾವ ರೀತಿ ಅದು? ಯಾಕೆ ಬಲಿ ಕೊಡುವಂಗಿಲ್ಲ ಅಂತಂದ್ರೆ ಇಲ್ಲಿ ತಾರೆ ಮರ ಮೂಡಿದೆ. ಈ ತಾರೆ ಮರ ಮೂಡ್ಲಾಗಿ ಈ ಕ್ಷೇತ್ರ ಅದೇ ತಾರೆ ಮರ ಮೂಡಿರೋದು, ಹುಟ್ಟಿರೋದು, ದೊಡ್ಡ ವೃಕ್ಷ ಆಗಿದೆ, ಅಲ್ಲೇ ಇದೆಯಲ್ಲ ದೊಡ್ಡ ವೃಕ್ಷ ಆಗಿದೆ. ಇಲ್ಲಿ ಶನೇಶ್ವರ ತಾಯಿ ಎಲ್ಲಿ ನೆಲೆಗೊಂಡ್ಲೋ ಶನೇಶ್ವರ ಅಲ್ಲಿ ನೆಲೆಗೊಂಡಿದ್ದಾನೆ. ಶನಿ ಮುನಿ, ಈಗ ಶನಿ ಬಿಟ್ರು ಮುನಿ ಬಿಡಲ್ಲ ಅನ್ನೋದು ಮೊದ್ಲೇ ಇದೆ. ಅದಕ್ಕೊಂದು ಗಾದಿನೇ ಇದೆ, ಅದು ಒಂದು ಪವಾಡನೇ ಇದೆ. ಶನೇಶ್ವರ ಬಿಟ್ರು ಮುನೇಶ್ವರ ಬಿಡಲ್ಲ. ಹಂಗೆ ಇಲ್ಲಿ ತಾರೆ ಮರ ಮೂಡಿದ ಮೇಲೆ ಇಲ್ಲಿ ಚಕ್ಕಭೋಜನ, ಸೀಲಿ, ಹೊಲಸು ಗಿಲ್ಸು ಏನು ಬರುವಂಗಿಲ್ಲ. ಅದಕ್ಕೋಸ್ಕರ ಋಷಿ ಮುನಿಗಳ ಹೆಸರು? ಹೌದು, ಋಷಿ ಮುನಿನೇ. ಯಾರಂತ ಹೇಳಿ ಸರ್ ಋಷಿ ಮುನಿ? ಋಷಿ ಮುನಿ ಅಂತಂದ್ರೆ ಇವರು ಶಿವನ ವರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಉಗ್ರಮುನೇಶ್ವರ ಅಂತ ಋಷಿ ಮುನಿ ಅಂದ್ರೆ ಪವಾಡ ಹೇಳಂತದಲ್ಲ, ಪವಾಡನೇ ಪವಾಡ. ಈ ಅಪ್ಪಂದು ಹೇಳುದ್ದೇ ಮಾಡ್ತಾನೆ, ಇಂಥದ್ದು ಏನ್ ಕೇಳ್ತಾನೆ ಅದನ್ನೇ ನಡೆಸ್ಕೊಟ್ಟಿದ್ದಾನೆ. ಮೊದ್ಲು ತಾಯ್ತನೋ ಕಟ್ತಿದೋ, ತಡೆನೋ ಹೊಡಿತಿದೋ. ಈ ಗಾಳಿ ಸುಮಾರು ಸಾವಿರಾರು ಗಾಳಿಗಳು ಇದ್ ಮಾಡಿದ್ದಾನೆ ಅಪ್ಪ, ಕಾದಿದ್ದಾನೆ, ಬೇಕಾದಷ್ಟು ಉಳಿಸ್ಕೊಟ್ಟಿದ್ದಾನೆ. ಸಾಕು, 2 ನಿಂಬೆಣ್ಣೆಲೆ ಗದ್ಗೆ ಮೇಲೆ ಮಡಗಿ ಪರಿಹಾರ ಮಾಡ್ಕೊಡ್ತು. ಸ್ಟ್ಯಾಚು ಬಗ್ಗೆ ಇನ್ನೂ 19, 20, 21ಕ್ಕೆ ಉದ್ಘಾಟನೆ ಇದೆ. ಅಲ್ಲಿ ಸ್ಟ್ಯಾಚು ಬಗ್ಗೆ ಅಂತಂದ್ರೆ ಎಮ್ಮೊಂದು ನನಗೆ ಇಲ್ಲಿ ಅಪ್ಪಂದೆ ಈ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ ಆಯ್ತದೆ. ಇಲ್ಲಿ ಒಂದು ನನ್ನ ತಂಗಿ ಒಲ್ಮೆ ಆಯ್ತಾಳೆ, ಇಲ್ಲಿ ಒಂದು ಪುಣ್ಯ ಕ್ಷೇತ್ರ ಆಯ್ತದೆ, ಇಲ್ಲಿ ಒಲ್ಮೆ ಹಾಗೆ ಆಗ್ತಾಳೆ ಅಂತ ಯಪ್ಪ ನನಗೆ ಆಕಾಕ್ಕೆ ಕನಸಲ್ಲಿ ಬಂದು ಹೇಳ್ತಾನೆ ಇರೋದು. ಹೇಳ್ತಾ ಇರ್ಬೇಕಾದ್ರೆ ನಾನು ಏನೋ ಯಪ್ಪ ಏನು ಹೇಳ್ತೇನೆ, ನನಗೆ ಅದನ್ನೆಲ್ಲ ಇದಾಗಿರ್ಲಿಲ್ಲ, ಅರಿವಾಗಿರ್ಲಿಲ್ಲ. ಒಂದ್ ದಿವಸ ಈ ಅಮ್ಮ ನನ್ ಮಲಗಿದ್ದೆ ಎತ್ತಿ ಕುಕ್ತಂಗ ಆಗ್ಬಿಡ್ತು. ಕನ್ಸಲ್ಲಿ ಬಂದು ನಿಂತ್ಕೊಂಡಂಗೆ ವಿಕಾರೂಪ್ನಲ್ಲಿ ಬಂದ್ಬಿಟ್ರು. ವಿಕಾರೂಪ್ನಲ್ಲಿ ಬಂದಾಗ ನಾನು ಬೆವ್ತೋಗ್ಬಿಟ್ಟೆ, ಹಂಗೇನೆ ಎತ್ತಿ ಕುಕ್ತಂಗ ಆಗ್ಬಿಡ್ತು. ಬೆವ್ತಿ ನೀರಾಗ್ಬಿಟ್ಟೆ. ಆಮೇಲೆ ನಂತರ ಇದೇನಲ್ಲ ಇಷ್ಟೊಂದು ಕೆಟ್ಟ ಕನ್ಸು ಬೀಳ್ತು ಅಂದ್ಬಿಟ್ಟು ಬೆಳಗಿಲಿ ನನಗೆ ಬೇಕಾದವರು ಹುಡುಗರಿಗೆ ಹೇಳ್ದೆ, ಹಿಂಗೆಲ್ಲ ಆಯ್ತಲ್ಲಪ್ಪ ಅಂತ. ಅವನ ಮೇಲೆ ಏನು ಮಾತಾಡಿಲ್ಲ. ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಅದೇ ತರ ಕನ್ಸರ್ ಬಂದು ಈ ಕ್ಷೇತ್ರದಲ್ಲಿ ನಾನು ನೆಲೆಗೊಂಡ್ಬೇಕು, ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ ಮಾಡ್ಬೇಕು, ನಾನಿಲ್ಲಿ ನನ್ನ ಪ್ರತಿಮೆ ಮಾಡ್ಬೇಕು ಅಂತ ಕನ್ಸಲ್ ಬಂದಂಗೆ ಹೇಳ್ಕೊಂಡೇ ಬತ್ತಿದ್ಲು. ನಾನು ಎದ್ರುಕೊಂಡು ಏನೋ ಅನ್ಕೊಂಡು ಇದ್ ಮಾಡಿದಾಗ ಯಪ್ಪನ್ನ ಪ್ರಸಾದ ಕೇಳಿದ್ರು. ಯಪ್ಪನ್ ಪ್ರಸಾದ ಕೇಳಿದ್ಮೇಲೆ ಬಲಗಡೆ ಪ್ರಸಾದ ಕೊಟ್ಟ. ನಾನೇ ಕರ್ಸಿರೋದು, ನಾನೇ ಇದ್ ಮಾಡಿರೋದು ಅಂತ. ಅನಂತರ ನನ್ನ ಬೇಕಾದ ಭಕ್ತರುಗಳಿಗೆ ಎಲ್ಲ ಹಿಂಗದೆ ಅಂತ ಕೇಳಿದಾಗ ನೋಡಿ ಮಾಡಿ, ಯಾಕೆಂದ್ರೆ ಒಂದೇ ಸತಿ ಮಾಡಿಕ್ ಹೋಗ್ಬೇಡಿ, ತಿಳ್ಕೊಂಡು 4-6 ಕಡೆ ತಿಳ್ಕೊಂಡು ಅನಂತರ ಕೈ ಹಾಕಿ. ಯಾಕೆಂದ್ರೆ ದೊಡ್ಡ ಪ್ರಾಜೆಕ್ಟ್, ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಬೇಕಾದಷ್ಟು ಖರ್ಚು ವೆಚ್ಚ ಇರ್ತದೆ. ಅದಕ್ಕಾಗಿ ನೀವು ಬೇರೆ ಕಡೆ ಎಲ್ಲ ತಿಳ್ಕೊಂಡು ಅನಂತರ ಕೈ ಹಾಕಿ ಅಂತ ಹೇಳಿದ್ರು. ಅನಂತರ ನಮ್ಮ ಒಬ್ಬರು ಗುರುಗಳಿದ್ದಾರೆ, ಅವ್ರನ್ನು ಕೇಳಿದ್ರು. ಈ ಅಪ್ಪನ ಇನ್ನೊಂದ್ಸತಿ ಮತ್ತೆ ಒಂದ್ಸತಿ ಪುಷ್ಪ ಬೇಡಪ್ಪ, ಪುಷ್ಪ ಬೇಡದ್ಮೇಲೆ ಅಪ್ಪ ಏನ್ ಮಾತಾಡ್ತಾರೆ ವರ ಕೊಡ್ತಾನೆ, ಅನಂತರ ಮುಂದಕ್ಕೆ ಕೈ ಹಾಕೋಣ ಅಂತ ಹೇಳಿದ್ರು. ಅನಂತರ ಬಂದು ಪ್ರಶ್ನೆನೂ ಕೇಳ್ದು. ಮತ್ತೆ ಯಪ್ಪ ಪ್ರವೇಶ ಆಗ್ತದೆ, ಎಲ್ಲಾ ಟೈಮಿಲು ಬರಲ್ಲ. ಪ್ರವೇಶ ಆದಾಗ ಅವ್ರನ್ನು ಕೇಳಿದ್ಮೇಲೆ ಇಲ್ಲಿ ಮಾಡ್ಲೇಬೇಕು, ನನ್ನ ತಂಗಿ ನನ್ನ ಬಿಟ್ಕೊಡ್ತಾ ಇಲ್ಲ, ಮಾಡ್ಲೇಬೇಕು ಅಂತ ಇವರು ವಾಗ್ದಾನ ಕೊಟ್ರು. ವಾಗ್ದಾನ ಕೊಟ್ಮೇಲೆ ಇಲ್ಲಿ ಮುಹೂರ್ತ ಇತ್ತು. ಇದು 2 ವರ್ಷ ಅದರ ಕಾಲ ಆಯ್ತು. ಮಧ್ಯಾಹ್ನ ನಂತರ ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆ ಆಯ್ತು. ಸಾಕಷ್ಟು ಭಕ್ತರುಗಳು ಮಾಡ್ತಾ ಇದ್ದಾರೆ. ಈಗ ಆ ಅಮ್ಮನಿಗೆ ಏನಪ್ಪಾ ಅಂದ್ರೆ ಮಾಟ ಮಂತ್ರ ಬಹಳ ಎತ್ತುತ್ತ ಕೈ ಅಮ್ಮನಿಗೆ. ಈಗ ಯಾರು ಒಬ್ರು ಈಗಿನ ಇದ್ರಲ್ಲಿ ಜನರೇಷನ್ನಲ್ಲಿ ಜನದ ಕಣ್ಣೆ ಆಗಿರ್ಬೋದು, ಜನ ದೃಷ್ಟಿನೇ ಆಗಿರ್ಬೋದು, ವಾಮಾಚಾರನೇ ಆಗಿರ್ಬೋದು, ಒಂದು ಇವಾಗ ದುಡ್ಡು ಈಸ್ಕೊಂಡಿದ್ದೀವಿ, ಮತ್ತೆ ಅವ್ರು ಕೇಳ್ಬೇಕಾದ್ರೆ ದೌರ್ಜನ್ಯ ಮಾಡ್ತಾರೆ, ಯಾವ್ದು ದುಡ್ಡು ಕೊಡ್ಬೇಕು ಯಾವ್ದು ಕೊಡ್ಬೇಕಾಗಿಲ್ಲ ಅಂತಾರೆ. ಆ ಅಮ್ಮನಿಗೆ ಅಶ್ನದ ಕೊಂಬು, ಮೆಣಸಿನಕಾಯಿ ಮುಖಕ್ಕೆ ಲೇಪನ ಮಾಡಿ ಅವರಾಗವ್ರೇನೆ ಲೇಪನ ಮಾಡ್ತಕ್ಕಂಥದ್ದು ಅಂತ ಪವಾಡದೊಳವು. ಪ್ರತ್ಯಂಗಿರಾದೇವಿ ಅಂದ್ರೆ ಕುಂಟಾಲ್ಗಟ್ಟೆ ಮೆಣಸಿನಕಾಯಿ, ಅವ್ರವ್ರ ಮುಖದಿಂದ ಮೆಣಸಿನಕಾಯಿ, ಮೆಣಸು
ಮುಖದಿಂದ ಇಳಿ ತೆಗೆದಿ ಓಮ ಕುಂಡಕ್ಕೆ ಹಾಕ್ತಕ್ಕಂಥದ್ದು ಅಮಾವಾಸ್ಯೆ ಹುಣ್ಮೇಲಿ. ಅನಂತರ ಒಂದು ಕಾಯಿ ನಿಂಬೆಹಣ್ಣು ಆ ಯಮನಿದ್ರಿಗೆ ನಿಂತ್ಕೊಂಡು ಒಂದು ದೃಷ್ಟಿ ತಕೊಂಡು ಅಲ್ಲೊಂದು ವಿಗ್ರಹ ಕುಂಡ್ರಿಸ್ತೀವಿ. ದೃಷ್ಟಿ ತೆಗಿಯಕ್ಕೇನೆ ಒಂದು ವಿಗ್ರಹ ಕುಂಡ್ರಿಸ್ತೀವಿ. ಒಂದು ವಿಕಾರೂಪನಲ್ಲಿ ಕುಡ್ಲಿಡ್ಕೊಂಡು ಹಿಂದೆಗಡೆ ದೇವಸ್ಥಾನದ ಹಿಂದೆಗಡೆ ಕುಂಡ್ರಿಸ್ತೀವಿ. ಈ ಯಮ್ಮಂದು ಒಂದು ವಿಗ್ರಹ ಸಿಕ್ಕಿದೆ, ಅದು ಈಗ್ಲೇನೆ, ಯಾಕಂದ್ರೆ ಸೀಕ್ರೆಟ್ ಅದು, ಈಗಲೇ ಹೇಳಿಕ್ಕಾಗಲ್ಲ. ಯಾಕಂದ್ರೆ ವರ್ಷಕ್ಕೊಂದ್ಸತಿ ಅದನ್ನ ತೋರಿಸ್ತೀವಿ. ಈ ಯಮ್ಮನ್ನ ತೆಗಿಕ್ ಹೋದ್ವಲ್ಲ, ಈ 30 ಅಡಿ ದೀಪಿಂದ ತೆಗೆದಿರೋದು, ಅಲ್ಲಿ ಒಂದು ವಿಗ್ರಹ ಕಾಣಿಸ್ಕೊತು. ಆ ವಿಗ್ರಹನ ಹಂಗೆ ಬಚ್ಚಿಟ್ಟಿದೀವಿ. ವರ್ಷಕ್ಕೊಂದ್ಸತಿ ಆ ವಿಗ್ರಹನ ದರ್ಶನ ಕೊಡ್ತೀವಿ. ಆ ಸ್ಟ್ಯಾಚ್ಯೂ ಮಾಡಿಕ್ ಹೋದ್ವಲ್ಲ, ಆಗ ಒಂದು ವಿಗ್ರಹ ಕಾಣಿಸ್ಕೊತು. ಆ ವಿಗ್ರಹನ ಅಲ್ಲಿ ಬಚ್ಚಿಟ್ಟಿದೀವಿ, ಯಾರಿಗೂ ತೋರಿಸ್ಬೇಡ ಅಂತ ಇಲ್ಲಿ ಅಪ್ಪಣೆ ಆಗಿದೆ. ಅದನ್ನ ವರ್ಷಕ್ಕೊಂದ್ಸತಿ ಅದಕ್ಕೆ ದರ್ಶನ ಕೊಡ್ತೀವಿ. ನಮ್ಮ ಹೆಸರು ಶಿವರಾಜು. ನಮ್ಮ ಬಂದು ಅಡಕೆಹಳ್ಳ, ಎಂಬಳಿ ಹೋಬ್ಳಿ. ನಮ್ಮ ಮಗಳಿಗೆ ಸ್ವಾಧೀನ ಇರಲಿಲ್ಲ. ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ 1 ವರ್ಷ ಅಡ್ಮಿಟ್ ಮಾಡಿದ್ದು. ಅಡಕೆಹಳ್ಳ ಶಿವರಾಜು, ಎಂಬಳಿ ಹೋಬ್ಳಿ. ಮಗಳಿಗೆ ಸ್ವಾಧೀನ ಇರಲಿಲ್ಲ. ಅಲ್ಲಿಂದ ಬಂದು 500 ಹತ್ರ ಬಂದು ಮಾಡಿದ್ರು. ಅವರು ಆದಷ್ಟು ಟ್ರೈನ್ ಮಾಡಿ 1 ವಾರ ವಾಸ ಆಗಿದೆ. ಚೆನ್ನಾಗಿ ಹೋಗ್ತಾ ಇದೆ, ಸ್ಕೂಲ್ಗೆ ಹೋಗ್ತಾ ಇದೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು? 1 ವರ್ಷ. 1 ವರ್ಷ ಓಡಾಡಕ್ ಆಯ್ತಾ ಇಲ್ಲ, ಕೈಯಲ್ಲಿ ಎತ್ಕೊಡೋಗು. ಇಲ್ಲಿಗೆ ಬಂದ್ಮೇಲೆ ನಮ್ಗೆ 1 ವಾರ 3 ವಾರ ಟೈಮ್ ಕೊಟ್ಟಿದ್ರು. 3 ವಾರದ್ಮೇಲೆ ನಡೆಯುವಂಗೆ ಮಾಡಿದ್ರು. ಇದಕ್ಕೂ ಮುಂಚೆ ಎಲ್ಲ ಹಾಸ್ಪಿಟಲ್ ಹೋಗಿದ್ರಾ? ಹಾಸ್ಪಿಟ್ಲ್ ಎಲ್ಲ ಹೋಗಿ 1 ವರ್ಷ ಇದ್ದು ಹಾಸ್ಪಿಟ್ಲಲ್ಲಿ. ಎಷ್ಟು ಹಾಸ್ಪಿಟಲ್ ಸುತ್ತಿದ್ರಾ? ಒಂದೇ ಹಾಸ್ಪಿಟ್ಲು, ಬಟ್ ಎಲ್ಲೂ ಚೇಂಜ್ ಮಾಡಿಲ್ಲ. ಲಕ್ಷ ಖರ್ಚು ಮಾಡಿದ್ದು? 3 ಲಕ್ಷ ಖರ್ಚು ಮಾಡಿದ್ವಿ. 1 ಲಕ್ಷ ಖರ್ಚು ಆಗಿಲ್ಲ? ಆಗಿಲ್ಲ, ರೆಡಿ ಆಗಿಲ್ಲ. ಕೈ ಬಿಟ್ಬಿಟ್ಟಿದ್ದು ಆಗಲ್ಲ ಅಂತ. ಈ ಅಪ್ಪನ್ ತಗ ಬಂದ್ಮೇಲೆ ನಮ್ಗೆ ಒಳ್ಳೇದಾಯ್ತು. ಏನು ಹಾಸ್ಪಿಟಲ್ ಸುತ್ತ ಬೇಜಾರಾಗಿ ಬಿಟ್ಬಿಟ್ಟಿದ್ವು, ನಮ್ಮ ಕೈಯಲ್ಲಿ ರೆಡಿ ಮಾಡಕ್ ಆಗಲ್ಲ ಅಂತ. ಇಲ್ಲಿ ಬಂದ್ಮೇಲೆ ನಮ್ದು ಆಯ್ತು, ಚೆನ್ನಾಗಾಯ್ತು. ದಿನದಲ್ಲಿ ಬಂದಾಯ್ತು? ಒಂದ್ ವಾರದಲ್ಲೆಲ್ಲ ರೆಡಿ ಮಾಡ್ಬೇಕು. 1 ವಾರದಲ್ಲಿ ರೆಡಿ ಆಯ್ತು. ದೊಡ್ಡ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಮುಂಚೆ ಹಾಸ್ಪಿಟಲ್ ಸುತ್ತಾರ? ಹಾಸ್ಪಿಟ್ಲಲ್ಲಿ 1 ವರ್ಷ ಸುತ್ತಾಡಿದೀವಿ. ಇಲ್ಲಿಗೆ ಬಂದ್ಮೇಲೆ 1 ವಾರಕ್ಕೆ ರೆಡಿಯಾಗಿ ಅದೇ ಸುತ್ತಾಡಿ ಬೇಜಾರಾಗಿತ್ತು. ಆಗಲ್ತು ಅಂತ ಕೈ ಬಿಟ್ಟಿದ್ದು. ಇಲ್ಲಿ ಬಂದ್ಮೇಲೆ ಒಂದು ಪವಾಡನೇ ಆಯ್ತು ಅನಿಸ್ತು ನಮ್ಗೆ. ಒಂದೇ ವಾರದಲ್ಲಿ ಇಷ್ಟಪಡ್ತಾರೆ. ತುಂಬಾ ಜನ ಪ್ರಾಬ್ಲಮ್ ಇರ್ತಾರೆ ಅಂತ ಇಷ್ಟಪಡ್ತಾರೆ. ಕರ್ಕ ಬರ್ತೀವಿ ನಾವುನುವೆ. ಈಗ ಅಲ್ಲೊಬ್ಬರನ್ನ ಕರ್ಕ ಬಂದಿದೀವಿ, ಮಾಡ್ತೀವಿ. ಇಲ್ಲ ಅಡ್ರೆಸ್ ಕೊಡಿಸ್ತೀವಿ ನಾವುನುವೆ, ಹೋಗಿ ಮಾಡಿಸ್ಕೊಂಡ್ರೆ. ತುಂಬಾ ಜನ ಕಷ್ಟದಲ್ಲಿ ಇರ್ತಾರೆ, ಬರ್ಬೋದು ಅಂತ. ಬರ್ಬೋದು, ತೊಂದ್ರೆ ಏನಿಲ್ಲ. ಕಷ್ಟದಲ್ಲಿರಲ್ಲ, ಬನ್ನಿ ನೀವು ಮಾಡಿಸ್ಕೊಂಡು ಹೋಗಿ. ಈ ಅಪ್ಪ ಕಾಪಾಡ್ತಾನೆ. ನಮ್ಮ ಹೆಸರು ಸಂದೀಪ್ ಅಂತ. ನಾವು ಇಲ್ಲೇ ಬಿಡದಿಯವರು. ನಾವು ಈ ದೇವಸ್ಥಾನಕ್ಕೆ ಬಂದು 1 ವರ್ಷದಿಂದ ಬರ್ತಾ ಇದೀವಿ. ನಾವು ಫಸ್ಟ್ ಬಂದಾಗ ನಮ್ಗೆ ಆರೋಗ್ಯ ಸಮಸ್ಯೆ ಇತ್ತು. ಮೈಂಡ್ ಒಂದ್ಸಲಿ ಇದ್ದಾಗ ಒಂದ್ಸಲಿ ಇರ್ಲಿಲ್ಲ ಸರ್. ಒಂಥರ ಜ್ಞಾನ, ಒಂಥರ ಎಲ್ಲೆಲ್ಲಂದ್ರೆ ಅಲ್ಲೇ ಹೋಗೋದು. ಆರೋಗ್ಯನೇ ಒಂಥರ ವಿಚಿತ್ರ ಆಗ್ಬಿಟ್ಟಿತ್ತು ನಮ್ಮ ಲೈಫಲ್ಲಿ. ಇಲ್ಲಿ ಈ ಸ್ವಾಮಿಗೆ ಬಂದಾಗ ಅಪ್ಪಾಜಿಯವ್ರ ಹತ್ರ ಪೂಜೆ ಮಾಡಿಸಿ ಕೇಳಿದಾಗ ಅವರು ಸ್ವಲ್ಪ ನಿಂಬೆಹಣ್ಣು ಮುಂತಿಸ್ಕೊಟ್ರು. ಬೇರೆ ಇನ್ನೇನು ಇಲ್ಲ. ಆ ನಿಂಬೆಹಣ್ಣ ಆಶೀರ್ವಾದದಿಂದಾನೇ ಇವತ್ತು ನಾನು ಚೆನ್ನಾಗಿದ್ದೀನಿ. ಈ ತಾಯಿ ಆಶೀರ್ವಾದದಿಂದ ನಮ್ಗೆಲ್ಲ ಒಳ್ಳೇದಾಯ್ತಾ ಇದೆ. ಈಗ ತಾಯಿ ಹೆಸರಲ್ಲಿ 1 ಗಾಡಿ ತಗೊಂಡಿದ್ದೀನಿ. ನಮ್ಗೀಗ ಮೊದ್ಲಿಗಿಂತ ಈಗ ನಾವು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತಾ ಇದೀವಿ. ಹಣಕಾಸಿಂದೆಲ್ಲ ಪರವಾಗಿಲ್ಲ, ಚೆನ್ನಾಗಾಗಿದೆ. ಆರೋಗ್ಯದೂ ಅಷ್ಟೇನೆ ಇವಾಗ ಹಂತವಾಗಿ ಸರಿಯಾಗಿದೆ. ಇದಕ್ಕೂ ಮುಂಚೆ ಕಷ್ಟದಲ್ಲಿದ್ವಿ ಸರ್. ಜಸ್ಟ್ 1 6 ತಿಂಗಳು ಅಷ್ಟೇ ಈಗ ನಾವು ಬಂದಿರೋದು. ಈಗ ಪಾದ ತುಳಿದ ಮೇಲೆ ಪರವಾಗಿಲ್ಲ. ಈ ಜಾಗದಲ್ಲಿ ಬಂದ್ಮೇಲೆ ಮಹಿಮೆ ತುಂಬಾ ಶಕ್ತಿಯುತ ಆಗಿದೆ. ಕಾರ್ ತಗೊಂಡಿದ್ದೀನಿ, ಬೈಕ್ ತಗೊಂಡಿದ್ದೀನಿ ಸರ್. ಬೈಕಲ್ಲಿ ಬಂದಿದ್ದೀನಿ. ಹೌದು, ಬಂದ್ಮೇಲೆ ತಗೊಂಡಿದ್ದೀನಿ. ಹೌದು, ಆ ತಾಯಿ ಹೆಸರೇ ಹಾಕ್ಸಿದ್ದೀನಿ. ಇಲ್ಲೇ ಇದೆ ಬೈಕ್ ನಂದು. ಜಸ್ಟ್ 1.5 ಮಂತ್. ಮುನೇಶ್ವರ ಸ್ವಾಮಿ, ಉಗ್ರ ಮುನೇಶ್ವರ ಸ್ವಾಮಿ, ಆಮೇಲೆ ಅಮ್ಮನವರು ಮಹಾಪ್ರತ್ಯಂಗಿರ ದೇವಿ.
ಹೌದು ಮೊದಲನೇ ಬಾರಿಗೆ ಇಲ್ಲಿ ಮಾಡಿದ್ದಾರೆ. ಹೌದು. ಏನಂತ ಸರ್ ನಿಮಗೆಲ್ಲ? ಇದು ಅಮ್ಮನ್ ಶಕ್ತಿ ಇದೆ ಸರ್ ಇಲ್ಲಿ ಯಾರು ಮಾಡಕ್ ಆಗಲ್ಲ. ಮಾಡ್ತೀನಿ ಎಂದವರೆಲ್ಲ ಆ ತಾಯಿ ಏನು ಇಲ್ಲಿ ನೆಲೆಗೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಮಗೂ ಕನ್ಸಲೆಲ್ಲ ಬಂದ್ ಕಾಣೋದು. ಆಮೇಲೆ ಇಲ್ಲಿ ಬಂದ್ಮೇಲೆ ನಮ್ಗೆ ಒಳ್ಳೇದಾಯ್ತು. ಈ ತಾಯಿ ಸತ್ಯ ಇದೆ, ಅದು ಆ ಆಶೀರ್ವಾದದಿಂದ ಎಲ್ಲ ಆಗ್ತಾ ಇದೆ. ಓಕೆ ಸರ್, ಮಾತಾಡಿ. ನಮ್ಮ ಹೆಸರು ಬಂದು ಸಾಗರ್ ಅಂತ. ನಾವು ಬಿಡದಿಯಿಂದ ಬಂದಿರೋದು. ಹಿಂಗೆ ನಮ್ಮ ಸ್ನೇಹಿತ ಇವನು ಇಲ್ಲಿ ಬಂದು ಈ ತರ ಹಿಂಗೆ ದೇವಸ್ಥಾನ ಐತೆ, ಉಗ್ರ ನರಸಿಂಹ ಮುನೇಶ್ವರ ಅಂತ ಹಿಂಗೆ ದೇವಸ್ಥಾನ ಇದೆ, ಅಲ್ಲಿ ಹೋಗೋಣ ಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನಾನು ನಂಬ್ತಾ ಇರ್ಲಿಲ್ಲ. ಅದೇ ಇವ್ರಿಗೆ ಕಂಡೀಷನ್ ಈ ತರ ಹಿಂಗೆ ಒಳ್ಳೇದಾಗೈತೆ ಅಂತ ಗೊತ್ತಾದ ಮೇಲೆ ನನಗೂ ಯಾಕೋ ಸ್ವಲ್ಪ ನೋಡ್ಬೇಕು, ಆ ತಾಯಿ ನೋಡ್ಬೇಕು, ಆ ದೇವ್ರು ನೋಡ್ಬೇಕು, ಆ ಸನ್ನಿಧಿಗೆ ಹೋಗ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಬಂದಿದ್ದೀನಿ. ಏನ್ ಸಮಸ್ಯೆ ಇದೆ ಸರ್ ನಿಮ್ಮ ಸ್ನೇಹಿತರಿಗೆ? ಏನ್ ಸಮಸ್ಯೆ ಇತ್ತು? ಅವ್ರಿಗೆ ದುಡ್ಡು ಖರ್ಚಿನ ವ್ಯವಹಾರದಲ್ಲಿ ಒಂದ್ ಸ್ವಲ್ಪ ತೊಂದರೆ ಇತ್ತು. ಅವ್ರದ್ದು ಯಾವುದೇ ಒಂದು ಇದು ಮುಂದೆ ಇಟ್ಟಿದ್ದ ಹೆಜ್ಜೆ ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಹಿಂದೆನೆ ನಡ್ತಾ ಇದ್ರು. ಕುಡಿಯಕ್ಕಾಗ್ದೆ ಮತ್ತೆ ಏನು ಆಗ್ದಿರ ಈ ತರ ಹೆವಿ ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಕುಡಿಯೋ ಚಟ ಇತ್ತು. ಈ ತಾಯಿಗೋಸ್ಕರ ಇಲ್ಲಿ ಬಂದು ನಾನು ಕುಡಿತಾ ಇದ್ದೆ, ಇಲ್ಲ ಅಂತ ಇಲ್ಲ. ನಾನು ಇಲ್ಲಿ ಬಂದಾದ್ಮೇಲೆ ಒಂದ್ ಸ್ವಲ್ಪ ಯಾಕೋ ಮನಸ್ಸಿಗೆ ಒಳ್ಳೇದಾಯ್ತು. ಇದು ನಾವು ಅದರಿಂದ ದೂರ ಇದ್ದೀವಿ ಕುಟುಂಬದಿಂದ. ಈಗ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದು ನಮ್ಮ ಸ್ನೇಹಿತರ ಮುಖಾಂತರದಿಂದ, ನನ್ನ ಫ್ರೆಂಡೇ ಅವನ ಮುಖಾಂತರದಿಂದ ಇಲ್ಲಿ ಬಂದು ಈ ತಾಯಿ ಕರ್ಸ್ಕೊಂಡಿದ್ದಾರೆ. ಸೇವೆ ಮಾಡಕ್ ಬಂದಿದ್ದೀವಿ ಸರ್. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನೋಡ್ಬೇಕು, ತುಂಬಾ ಜನ ಕುಡಿತಾರೆ, ಬರ್ಬೋದು ಸರ್. ಕುಡ್ತದಿಂದ ಚಟದಿಂದ ಎಲ್ಲ ಕುಡ್ತ ಚಟ ಇರೋದೆಲ್ಲ. ಕುಡಿತ ಚಟ ಇರೋದ್ರಿಂದ ಪ್ರಾಬ್ಲಮ್ಗಳಿದೆ. ಇಲ್ಲಿ ಬಂದಾದ್ಮೇಲೆ ಬ್ರಹ್ಮನೇಶ್ವರ ಇಲ್ಲಿ ಬಂದಾದ್ಮೇಲೆ ದೇವ್ರು ಒಳ್ಳೇದ್ ಮಾಡಿದ್ದೆ. ಆ ತಾಯಿ, ಆ ತಂದೆ ಆಶೀರ್ವಾದ, ತಾಯಿ ಆಶೀರ್ವಾದದಿಂದ ಕುಡ್ತು ಚಟ ಅದು ಜ್ಞಾನನೇ ಬರಲ್ಲ, ಮನಸ್ತಾಪನೇ ಇರಲ್ಲ. ಯಾಕೆ ಅಂದ್ರೆ ನನ್ನ ಕಣ್ಣಲ್ಲಿ ನೋಡ್ಬಿಡಿ, ಯಾಕೆಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ತಾಯಿ ಮುನೇಶ್ವರ. ತುಂಬಾ ಜನ ಕುಡ್ತಾರೆ. ಮತ್ತೆ ಇದು ಕೇಸ್ ಹಾಕಿರೋ ಯಾರು? ನಮ್ಮ ಪಕ್ಕ ಮನೆಯವರು, ಅವ್ರು ಚಿಕ್ಕಪ್ಪನೇ ಆಗ್ಬೇಕು. ಹಾ, ಎಷ್ಟು ವರ್ಷದಿಂದ ನಡೀತಾ ಇದು? 22 ವರ್ಷದಿಂದ ನಡೀತಾ ಐತೆ. ಏನ್ ಮಾಡ್ಬೇಕು ಇದನ್ನ? ನಮ್ಮ ಆಗ ಮಾಡ್ಕೊಡ್ತೀವಿ. ಕೇಸ್ ನಡೀತಾ ಅದಲ್ಲ, ಕೇಸ್ ವಜನ ನಮ್ಮಂತೇನೆ ಆಗೈತೆ. ತಿರ್ಗಿ ಮತ್ತೆ ಇದು ಮಾಡಿದಾರಲ್ಲ, ತಿರ್ಗಾ ಅಪೀಲ್ ಹೋಗವ್ರಿ ಕೋರ್ಟ್. ಅದೇನೆ ಮತ್ತೆ ಹಾಕವ್ರಲ್ಲ. ಹಾ, ಮದ್ವೆ ಆಗಿದ್ದೀರಿ ನಿಮಗೆ? ಮದುವೆ ಆಗಿಲ್ಲ. ಮದ್ವೆ ಬರ್ತಾ ಇಲ್ವಲ್ಲ? ಮದ್ವೆ ಬರ್ತಾ ಇಲ್ವಲ್ಲ? ಆಗಿಲ್ಲ. ಹಾಗೆ ಯಾರು ಇಷ್ಟಪಟ್ಟಿದ್ದಾರೆ? ಯಾರನ್ನಿಲ್ಲ. ಬೇರೆ ಸಂಘ ಇತ್ತಲ್ಲ? ಏನಿಲ್ಲ. ಸುಳ್ಳು ಹೇಳ್ಬೇಡ. ಇಲ್ಲ ಇಲ್ಲ ಸೋಮವಾರ ಯಾರ ಸಂಘ ಇಲ್ಲ. ಇಲ್ಲಿ ಗೊತ್ತಾಗಲ್ಲ. ಇಲ್ಲ ಇಲ್ಲ ಯಾರ ಸಂಘ ಇಲ್ಲ. ಲೇಡೀಸ್ ಸಂಘ ಇಲ್ಲ ಮುಚ್ಕೋಬೇಡ. ಇಲ್ಲ 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 ಸೋಮವಾರ ಜಗಳ ಆಗಿತ್ತು ತಾನೆ ಇದರಿಂದ? ಏನಿಲ್ಲ. ಒಬ್ಬರಿಂದ ಇದ್ಲ ಜಗಳ ಆಗಿತ್ತಾನೆ? ಇಲ್ಲ ಇಲ್ಲ ಸೋಮವಾರ ಯಾವ ಸಂಘ ಮಾಡಿ ಎಣ್ಣೆ ಮಾತ್ರ ನಾನು ಸುಳ್ಳು. ಇಲ್ಲ ಇಲ್ಲ ಸೋಮವಾರ ಯಾವ ಸಂಘನೇ ಇಲ್ಲ. ಸುಳ್ಳು ಯಾಕೆ ಹೇಳ್ತೀಯ? ಇಲ್ಲ ಇಲ್ಲ ಇಲ್ಲ. ಏನಾಗ್ಬೇಕು ಈಗ ನನ್ನಿಂದ? ಮುಕ್ತಿ ಆಗ್ಬೇಕಷ್ಟೇ ಜಮೀನು ವಿಚಾರದಲ್ಲಿ. ಒಳ್ಳೇದಾಗ್ಬೇಕು. ಒಳ್ಳೇದಾಗ್ಬೇಕು. ನೀನ್ ಸವಾಸ ಬಿಡು. ಪ್ರವಾಸ ಬಿಡುವಂತ ಬಿಟ್ಬಿಡ್ತೀಯ? ಹೋಗಲ್ಲ? ಹೋಗಲ್ಲ. ನಿಜ ನಿಜ. ನಿನ್ ಚಿಕ್ಕಪ್ಪ ನಿನ್ ಕಂಡ್ರೆ ದುಶ್ಮನ್. ಸುಮಾರು ವರ್ಷದಿಂದ ದುಶ್ಮನ್. ದುಶ್ಮನೆ. ಯಾತಕ್ಕೋಸ್ಕರ ದುಶ್ಮನ್? ಅವ್ರ ಮಿಸಸ್ ತೀರೋದ್ರು. ಬಟ್ ತೀರೋದ್ರಿಗೆ ನಮ್ಮ ಮನೇಲಿ ಯಾವ್ರೆ ಅವಾಗಿಂದ ದುಶ್ಮನೆ. ನಾವ್ ಅಮ್ಮನ್ ಕಂಡ್ರ ಆಗಲ್ಲ, ನಮ್ಮ ಅಪ್ಪನ್ ಕಂಡ್ರ ಆಯ್ತಿಲ್ಲ. ನಮ್ಮ ಅಪ್ಪ ಡೆತ್ ಆದ್ರು. ಅವಾಗಿಂದ ದುಶ್ಮನೆ. ಈಗ ನಮ್ ಜೊತೆನೆ ಅವ್ರೆ ಮನೇಲೇನೆ. ನಿಮ್ ಜೊತೆಲಿ ಇದ್ದು ನಿಮ್ಗೆ ಕೇಸ ಕನ್ನಡ ಹೆಂಗಿದು? ನಮ್ ಸ್ವಂತ ಚಿಕ್ಕಪ್ಪನ ನಮ್ ಜೊತೆ ಇರೋದು. ಪಕ್ಕದ ಮನೆಯವರು ಅವರು ಚಿಕ್ಕಪ್ಪನೇ ಆಗ್ಬೇಕು. ನಿಮ್ಮ ಅಪ್ಪನ ಜೊತೆ ಹುಡ್ತಾರ? ನಮ್ಮ ಅಪ್ಪನ ಜೊತೆ ಹುಡ್ತಾರೆ, ನಮ್ಮ ತಾತನ ಜೊತೆ ಹುಡ್ತಾರೆ ಅವರು. ನಮ್ಮ ತಮ್ಮದಿರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು. ಹಲೋ ಸರ್. ಸರಿ ಆಯ್ತು. ಅದು ಅಡ್ವಾನ್ಸ್ ಇಸ್ಕೊಂಡಿರೋದು ಏನೋ ಪ್ರಾಬ್ಲಮ್ ಇದೆ ಹೇಳಿದ್ರೆ? ಏನಿಲ್ಲ ಸಮ, ಯಾವ ಅಡ್ವಾನ್ಸ್ ಕೊಟ್ಟಿಲ್ಲ, ಏನಿಲ್ಲ. ಯಾರು ಹೇಳ್ದಾರೆ ಅಡ್ವಾನ್ಸ್ ಕೊಟ್ಟಾರೆ ಅಂತ?
ಜಮೀನು ಇದು ಅದೇ ತಕರಾರು ಸುಮ್ಮನೆ ಅಷ್ಟೇ. ತಗರಾಲಿದೆ, ವ್ಯಾಪಾರ ಆಗ್ಬಿಟ್ಟು ತಗರಾಲಿದೆ, ವ್ಯಾಪಾರ ಆಗಿ ನಿಂತೋಗಿದೆ. ಹ್ಮ್ ಒಂದ್ಸತಿ ವ್ಯಾಪಾರ ಆಗಿದೆ, ಹ್ಮ್ ವ್ಯಾಪಾರ ಆಗಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಹ್ಮ್ ಅಡ್ವಾನ್ಸ್ ಕೊಟ್ಟು ತಗರಾಲ್ ನಿಂತೋಗಿದೆ, ಅವಾಗಿಂದ ನಿಂತೋಗಿದೆ. ಹ್ಮ್ ಹ್ಮ್ ಕೇಸ್ ಇದೆ, ಒಂದ್ಸತಿ ನಿಮ್ಮಂತೆ ಆಗಿದೆ, ಹ್ಮ್ ಇನ್ನೊಂದ್ಸತಿ ಕೇಸ್ ಹಾಕಿದ್ದಾರೆ. ಅಪೀಲ್ ಹೋಗಿದ್ದೀರಾ? ಹ್ಮ್ ಹ್ಮ್ ಕಾರ್ಡ್ ಸುಮ್ಮನೆ. ಇವ್ರಂತಾನೆ ಆಗಂಗೆ ಮಾಡ್ಕೊಡಪ್ಪ ಜಮೀನು, ಅದೇ 2 ಕೋಟಿ ರೂಪಾಯಿ ಮೇಲೆ ಕೇಳ್ತಾವ್ರೆ. ಇವ್ರು 1.5 ವ್ಯಾಪಾರ ಮಾಡ್ಬಿಟ್ಟವ್ರೆ. ಅವ್ರು ಚಿಕ್ಕಪ್ಪ ಒಬ್ರು ಹೊಂಟಾಗವ್ರೆ, ಅದೀಗ 2 ಕೋಟಿಗೆ ಆಗ್ಬೇಕು. ಒಂದ್ ಜೊತೆಗೆ 3 ಎಕರೆ 4 ಎಕರೆ ಮಾಡ್ತಾವ್ರೆ. 4 ಎಕರೆ ಸುಮ್ಮನೆ ಅಡ್ವಾನ್ಸ್ ಕೊಟ್ಬಿಟ್ಟು ಈಗ ಅವ್ರ ಚಿಕ್ಕಪ್ಪ ಇಲ್ಲ, ಚಿಕ್ಕಪ್ಪ ಹೊಂಟಾಗವ್ರೆ, ಎಲ್ಲ ಉಳಿಸ್ಬಿಟ್ಟವ್ರೆ. ವ್ಯಾಪಾರ ಆಗಿ ನಿನ್ನೆ ರಿಜಿಸ್ಟರ್ ಬೆಟ್ ಕೊಡ್ಬೇಕಾಯ್ತು. ಇವರೆಲ್ಲ ಹೋಗಿ ಅಷ್ಟೊತ್ತಿಗೆ ಸರ್ವರ್ ಡೌನ್ ಆಗ್ಬಿಡ್ತು. ಇದು 1, 2, 3 ಜನದ್ದು. ಇದು ಹ್ಮ್ 3 ಜನದ್ದು ಬತ್ತಾ ಅದೇ. ಹ್ಮ್ ಹ್ಮ್ ನಾ ಅಪ್ಪನ ಜೊತೆ ಹುಡ್ತವ್ರು ಇಬ್ರು. ಹೌದೌದು, 3 ಜನ ಅಲ್ವೇ ನೋಡ್ತಾ. ಹೌದು, ಭಾಗ 3 ಭಾಗ. 3 ಭಾಗ. ಇಲ್ಲಿ 3 ಭಾಗ ಬರ್ತಾ ಇರೋದು. 3 ಭಾಗನೇ. ಹ್ಮ್ ಸರಿನಾ? ಅವ್ರು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. 16/3/89 16ನೇ ತಾರೀಕು 3ನೇ ತಿಂಗಳು 1989. ಹ್ಮ್ ಮಾರ್ಚ್ ಅಲ್ಲಿ ಬೇರೆ ಹುಡುಗಿನ ಇಷ್ಟಪಟ್ಟಿದ್ದ ನೀನು? ಪಟ್ಟಿದ್ದೆ, ಪ್ರೀತಿಸಿರೋ ಬರ್ತಾ ಆಯ್ತಲ್ಲ. ಪಟ್ಟಿದ್ದೆ ಸುಮ್ನೆ. ಅದು ಏನಾಯ್ತು? ಅದು ಬೇರೆಯವ್ರ ಜೊತೆ ಮದುವೆ ಆಗಿ. ಎಷ್ಟು ವರ್ಷದಿಂದ ಇಷ್ಟಪಟ್ಟಿದ್ದೆ ಹುಡುಗಿನ? ಪಟ್ಟಿದೆ. ಯಾಕೆ ನಿನ್ಗೇನಾಗಲ್ಲಪ್ಪ? ಏನ್ ಮಾಡಕ್ಕೆ ರಾಣೆ ಬರದಲ್ಲಿ ಏನ್ ನಡೀತದೋ ಆಗ್ಲಿ ಅಂತ ಸುಮ್ಮನೆ ಹ್ಮ್ ರಿಸಲ್ಟ್ ಅದು ಆಯ್ತು, ಹೋಯ್ತು. ಅದು ಸಿಕ್ಲಿಲ್ಲ ನಿನ್ಗೆ? ಸಿಕ್ಕಿಲ್ಲ. ಆ ಹೆಣ್ಣಾಗ್ಬೇಕಲ್ಲ ನಿನಗೆ, ಮದುವೆ ಆಗ್ಬೇಕಲ್ವಾ? ಅವರು ಸ್ವಲ್ಪ ಇನ್ನೂ ಇತ್ತು ಅವ್ರ ರಹಸ್ಯಗಳು. ಜನ ಇದ್ರಲ್ಲ ಬೇಡ ಅಂದ್ಬಿಟ್ಟು ಸಪ್ರೇಟಾಗಿ ಕೇಳ್ಕೊತಾರೆ ಬೇರೆ ಜನ. ಅವ್ರು ಸಿನಿಮಾ ಇದು ಮಾಡಿದಾಗ ನೋಡಿದ್ರ? ಏಷ್ಯಾ ಬುಕ್ ರೆಕಾರ್ಡ್ ಇದು ಮಾಡ್ಯಾರ. ಸ್ಟ್ಯಾಚು ನೋಡೋದಕ್ಕೋಸ್ಕರ ಬಂದ್ವಿ. ತುಂಬಾ ಚೆನ್ನಾಗಿದೆ, ಸ್ಕೆಚಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಕಿರಣ್ಗೆರೆಯಿಂದ. ಹಾ, ನೋಡೋದು ತುಂಬಾ ಚೆನ್ನಾಗಿದೆ ಸ್ಟ್ಯಾಚು. ಸ್ಕೆಚಿಂಗ್ ತುಂಬಾ ಚೆನ್ನಾಗಿ ಬಂದಿದೆ.
ಇದೇ ಫಸ್ಟ್ ಟೈಮ್ ಈ ಸರೌಂಡಿಂಗ್ ಅಲ್ಲಿ ಇದೇ ಫಸ್ಟ್ ಟೈಮ್ ಆಗಿರೋದು ಈ ತರ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಖುಷಿ ಆಯ್ತು. ಚೆನ್ನಾಗಿದೆ, ನೋಡಕ್ ಒಳ್ಳೆ ಪ್ಲೇಸು. ಫ್ಯಾಮಿಲಿ ಬರ್ಬೋದು, ಚೆನ್ನಾಗಿದೆ ಪ್ಲೇಸ್. ದೂರ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ನಮ್ಗೆ ನಿಯರ್ ಇದೆ. ಚೆನ್ನಾಗಿದೆ ಪ್ಲೇಸ್. ಮಾರಮ್ಮನ್ಗೆ ಹೋಗಿದ್ವಿ. ಇಲ್ಲಿ ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಸರಿ ನೋಡಿದ್ವಿ, ಖುಷಿ ಆಯ್ತು. ಒಳಗಡೆ ಬಂದ್ವಿ, ಆಮೇಲೆ ಗೊತ್ತಾಯ್ತು ಇದು ಪ್ರತ್ಯಂಗಿರ ದೇವಿ ಅಂತ, ಮುನೇಶ್ವರ ಇದೆ ಒಳಗಡೆ ಅಂತ. ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಕೆತ್ತಿದರಿಗೂ ಒಂದು ತುಂಬಾ ಧನ್ಯವಾದಗಳು. ಇಲ್ಲ ಇಲ್ಲ ಎಲ್ಲೂ ಇಲ್ಲ. ಕನಕಪುರ ತಾಲೂಕಲ್ಲಿ ಎಲ್ಲೂ ಇಲ್ಲ ಬಿಡಿ. ತುಂಬಾ ಚೆನ್ನಾಗಿದೆ. ಕಿರಣಗೆರೆಯಿಂದ ಇಲ್ಲ, ಇದು ಗೋಡ್ಗೆರೆಗೆ ಹೋಗಿದ್ದು, ಪಟ್ಕಾಳ್ಗೆ ಹೋಗಿದ್ದು. ಆಮೇಲೆ ಇವಾಗ ನೋಡಿದ್ದು, ಹೋದ ವರ್ಷ ಇರ್ಲಿಲ್ಲ, ಇವಾಗ ನೋಡಿದ್ದು. ಆಮೇಲೆ ಇಲ್ಲಿ ಹಿಂಗೆ ನೋಡ್ಕೊಂಡು ಹೋಗುವ ಅಂತ ಬಂದಿದ್ದು. ಈ ತರ ನೋಡೋಕೆ ಗೋಡ್ಗೆರೆಗೆ ಹೋಗ್ಬೇಕಾಯ್ತು ನಾವು, ನಮ್ ಸುತ್ತಮುತ್ತ ಇರೋದು. ಇವಾಗ ಇಲ್ಲೇ ನೋಡಿದ್ವಿ. ಹಾ ಹೌದು, ಹಾ ಹೌದು. ಎಲ್ಲ ಓಪನ್ ಆದ್ರೆ ಮತ್ತೆ ಬರ್ತೀವಿ. ಏನು ಆ ಭಗವಂತನ ಸುಮಾರು ನೋಡ್ತಾ ಇದ್ದೀನಿ. ಮೋಟ ದೀಕ್ಷರುಗಳೇ ಆಗ್ಲಿ, ಈ ಪೂಜೆ ರಪ್ತಿರುಗಳೇ ಆಗ್ಲಿ, ಹೆಣ್ಮಕ್ಳು ಬತ್ತು ಅಂತಂದ್ರೆ ಏನೋ ಒಂಥರ ಕೆಟ್ಟ ಏಟು, ಒಳ್ಳೆಯವ್ರಿಗೂ ಏಟು ತಾಯಿ. ಅದಕ್ಕೆ ನೋಡ ಅವ್ರನ್ನ ಇವಾಗ ಯಾಕೆಂದ್ರೆ ನಿಮ್ಗೆ ನಾನು ಬೈಕೊಂಡು ಹೇಳ್ತೇನೆ, ಅದು ಹುಣಸೆ ಮರ ಕಂಡೆ, ಹುಣಸೆ ಮರದಲ್ಲಿ ಕಂಡೆ, ದೈವ ಕಂಡೆ, ದೈವದ ಕೈಯಲ್ಲಿ ಕಂಡೆ, ಕಲ್ಚಪಡಾಗಿನ ಕಂಡೆ, ಕಲ್ಚಪಡಾಗಿ ಕಂಡೆ, ವಿಭೂತಿ ಕಂಡೆ, ವಿಭೂತಿ ನಾನು ಮುಂದೆ ಕಟ್ಟೆ ಕಟ್ಟು, 66 ಕಟ್ಟು, ಮುದ್ರನ ಕಟ್ಟು, ಮಹಾಮಾಯ ದುಡ್ಡಿ ಕಟ್ಟು, ಬೈದವ ಕಟ್ಟು, ದರ್ಪ ಕಟ್ಟು, ಮುಸುಕ ಕಟ್ಟು, ಜಿರಾಳ ಕಟ್ಟು, ಕ್ರಿಮಿ ಕೀಟ ಕಣ ಕಟ್ಟು, ಸಿರಿದ ನಕ್ಷತ್ರ ಕಟ್ಟು, ಬಂದಿ ಮಾನವಿ ಕಟ್ಟು, ಮೆಂಗೆ ಕಟ್ಟು, ನಮ್ಮ ಅಪ್ಪ ನೋಡಿ ನಾನು ನೇಮಿನ ನಿಗಮ ಗೋಚರ ಕೃಷ್ಣನಾಡಿ ಹೋಗುವಂತ ಗಾಡಿಗೆ ಒಂದನ ಗಾಡಿಗೆ 3ನ ವೀಲ್ ಕೊಡು, ಸರಿನಾ? ಒಂದು ಕಟ್ಟಬೇಕು ಸ್ವಾಮಿ ಅಂತ ಆಯ್ತಾ. ಮನೆ ಬಾಡಿಗೆ ಕಟ್ಟಿ ಸಂಸಾರ ನೆಸಕು ಇದೆಯಲ್ಲ. ನಾನು ಅಪ್ಪ ಒಂದು ಕೇಳಿ ಯಾರನ್ನ ಕೇಳಿ ನಾನು ಮದುವೆ ಆಗ್ಬಿಟ್ಟೆ. ಬಟ್ ಯಾರು ನಾನು ಸಪೋರ್ಟ್ ಇಲ್ಲ, ನಮ್ಮ ಅಪ್ಪನ ನಂಬ್ಕೊಂಡಿದ್ದೆ. ಏನೋ ಒಳ್ಳೇದಾಗಲಿ ರೆಡಿ ಮಾಡ್ಕೊಡ್ತೀನಿ, ಸರಿನಾ? ಗಾಡಿ ಓಡ್ತೀನಿ ಇವಾಗ ಸ್ವಲ್ಪ. ಅದು ಗಾಡಿ ಲೋನ್ ಅದನ್ನು ದುಡ್ದನ್ನ ಕಟ್ಟೋಕ್ಕೂ ನನ್ನ ಕೆಲ ಆಯ್ತಲ್ಲ. ಮನೆ ಸಂಸಾರ ರೇಷನ್ ತಗೋಬೇಕು ನನ್ನ ಕೆಲ ಆಯ್ತಲ್ಲ. ಆ ಪರಿಸ್ಥಿತಿ ಅತ್ತ ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ ನನಗೆ. ಮಾಡ್ಕೊಡ್ತೀನಿ. ಈಗ ಹೆಂಗಿದ್ರು ಅದೇ ಥರ ನೀವು ಮಾಡ್ಕೊಡೋದಕ್ಕೂ ಮಾಡ್ಕೊಡ್ತೀನಿ.